ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗಷ್ಟೇ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಶನ್ ಮಾಡೋದ್ರ ಬಗ್ಗೆ, ಅಂದ್ರೆ ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆ ಹೊರಡಿಸುವುದರಂತ ಸಂಬಂಧಪಟ್ಟ ಹಾಗೆ ಒಂದು ಫ್ಯಾಕ್ಸ್ ಅನ್ನ ಕಳಿಸಿರ್ತಾರೆ. ಸೊ ಅದು ಕೂಡ ನೀವು ನೋಡಿರ್ತೀರಾ ಅನ್ಕೊಳ್ತೀನಿ. ಅದೇನು ಅಂತಂದ್ರೆ ಬೇರೆ ಬೇರೆ ಯಾವೆಲ್ಲ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು, ಅಂದರೆ DAR ಆಗಿರ್ಬೋದು, ಸಿವಿಲ್ ಬೇರೆ ಬೇರೆ ಹುದ್ದೆಗಳು ಏನು ಖಾಲಿ ಇದೆ, ಸೊ ಅದರ ಒಂದು ಭರ್ತಿಗಾಗಿ ನೇಮಕಾತಿಯನ್ನು ಮಾಡುವುದರ ಕುರಿತಾಗಿ ಒಂದು ಸಂಬಂಧಪಟ್ಟ ವಿಷಯವನ್ನ ತಿಳಿಸಿರ್ತಾರೆ. ಸೊ ಅದರ ಜೊತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಅಂತಂದ್ರೆ ಯಾವ ಯಾವ ಹುದ್ದೆಗಳ ಅಂದ್ರೆ ಘಟಕವಾರು HK ಮತ್ತು ನಾನ್ HK ಎಷ್ಟು ಹುದ್ದೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ, ಖಾಲಿ ಇರುವ ಹುದ್ದೆಗಳ ಬಗ್ಗೆ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೀವು ನೋಡಿದಿರಾ ಅಂತ ಅನ್ಕೊಳ್ತೀನಿ. ಬೆಂಗಳೂರು ಸಿಟಿ 1031, ಮೈಸೂರು ಸಿಟಿ 55, ಈ ರೀತಿಯಾಗಿ ಒಟ್ಟು 1650 ಹುದ್ದೆಗಳದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ನೋಡಿದಿರಾ. ಸೊ ಹೀಗಾಗಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈಗಾಗಲೇ ನಮಗೆ ಇರುವಂತ ಮಾಹಿತಿ ಪ್ರಕಾರ ಕಾಯಂ ವಯೋಮಿತಿ ಸಡಿಲಿಕೆಯನ್ನ ನೀಡುವುದರ ಕುರಿತಾಗಿ ಚಿಂತನೆ ನಡೆದಿದೆ ಅಂತೇಳಿ ಒಂದು ಮಾಹಿತಿ ಇದೆ. ಹಾಗಾಗಿ ಅದು ಕನ್ಫರ್ಮ್ ಆದ ನಂತರ ನೋಟಿಫಿಕೇಶನ್ ಆಗುತ್ತೆ. ಸೊ ಅದು ಆದರೆ ಖಂಡಿತವಾಗಿಯೂ ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಶೇಷವಾಗಿ OBC ಮತ್ತು SC/ST ಏನು ವಯೋಮಿತಿ ಅತ್ಯಂತ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ, ಸೊ ಅದು ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿದೆ. ಹಾಗಾಗಿ ಸ್ವಲ್ಪ ನೀವು ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇತ್ತೀಚೆಗೆ ಇನ್ನೊಂದು ಪತ್ರವನ್ನು ಕೂಡ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಒಳಾಡಳಿತ ಇಲಾಖೆಯವರು ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದಿದ್ರು. ಸೊ ಅದನ್ನು ಕೂಡ ನೀವು ನೋಡಿರ್ತೀರಾ ಅನ್ಕೊಳ್ತೀನಿ. ಆ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದು ಯಾವ ಯಾವ ಒಂದು ಹುದ್ದೆಗಳ ನೇಮಕಾತಿಯ ಭರ್ತಿಗೆ ವಹಿಸಬೇಕು ಅಂತೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಅದರಲ್ಲಿ ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ನೋಡ್ಬೋದು ನೀವು ಈ ಪತ್ರದಲ್ಲಿ. ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನ ನಡೆಸುವ ಕುರಿತು ಒಂದು ಪತ್ರವನ್ನು ಬರೆದಿರುವಂಥದ್ದು ಯಾರು ಅಂದ್ರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಬೆಂಗಳೂರು. ಇವರು ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಇವರಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಈ ಪತ್ರದಲ್ಲಿ ತಿಳಿಸಿರುವಂತ ಪ್ರಮುಖ ವಿಷಯ ಅಂದ್ರೆ ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವ ವಿವಿಧ ವೃಂದಗಳ ಈ ಕೆಳಕಂಡ ಒಟ್ಟು 4656 ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಈ 4656 ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಲಿಖಿತ ಪರೀಕ್ಷೆಯನ್ನ ನಡೆಸಬೇಕಾಗಿರುವಂಥದ್ದು KEAಗೆ ವಹಿಸಿದೀವಿ ಅಂತೇಳಿ ಇಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು. ಇದರಲ್ಲಿ ಯಾವುದು 4656 ಹುದ್ದೆಗಳು ಅಂತ ನೋಡೋದಾದ್ರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು ಕಲ್ಯಾಣ ಕರ್ನಾಟಕ 5 ಹುದ್ದೆ, ಕಲ್ಯಾಣ ಕರ್ನಾಟಕೇತರ 15 ಹುದ್ದೆ, ಒಟ್ಟು 20 ಹುದ್ದೆಗಳು. ಆ್ಯಂಡ್ ನೆಕ್ಸ್ಟ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದು 275, ಕಲ್ಯಾಣ ಕರ್ನಾಟಕ 1375, ನಾನ್ HK ಒಟ್ಟು 1650 ಹುದ್ದೆಗಳು. ಆ್ಯಂಡ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ PC, ಸೊ ಇದು 614 ಇದೆ ಕಲ್ಯಾಣ ಕರ್ನಾಟಕ. ಬಟ್ ಕಲ್ಯಾಣ ಕರ್ನಾಟಕೇತರ ಯಾವುದೂ ಇಲ್ಲ, ಒಟ್ಟು 614. ಆ್ಯಂಡ್ ನೆಕ್ಸ್ಟು ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ KSRP ಇದು 532, ಕಲ್ಯಾಣ ಕರ್ನಾಟಕ 1500, ನಾನ್ HK ಒಟ್ಟು 2032 ಹುದ್ದೆಗಳು. ಅದಾದಮೇಲೆ ಪೊಲೀಸ್ ಕಾನ್ಸ್ಟೇಬಲ್ KSISF ಅದು ಕೂಡ ಇದೆ, ಒಟ್ಟು 340 ಹುದ್ದೆಗಳು. ಒಟ್ಟಾರೆಯಾಗಿ ಎಲ್ಲ HK ಆ್ಯಂಡ್ ನಾನ್ HK ಎರಡು ಸೇರಿ 4656 ಹುದ್ದೆಗಳ ಒಂದು ಲಿಖಿತ ಪರೀಕ್ಷೆ, ಈ ಒಂದು ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆಯನ್ನು KEA ಅವರಿಗೆ ವಹಿಸೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕೂಡ ನೋಟಿಫಿಕೇಶನ್ ಆಗುವಂಥದ್ದು. ಸೊ ಅದಕ್ಕೂ ಕೂಡ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 3 years. ಬಟ್ ಅದು ಇನ್ನೂ ಎಕ್ಸ್ಟೆಂಡ್ ಆಗುತ್ತಾ ಏನು ಅನ್ನುವಂಥದ್ದು ಖಚಿತತೆ ಇಲ್ಲ. ಬಟ್ ಆಸ್ ಸೂನ್ ಆಸ್ ಪೊಲೀಸ್ ಇಲಾಖೆಯಿಂದ ಏನು ಈಗ ಬೇರೆ ಬೇರೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ KEA ಮೂಲಕ ಪರೀಕ್ಷೆ ನಡೆಸೋದಕ್ಕೆ ನೀನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಬೀಳುತ್ತೆ. ಅದು ಕೂಡ ಕಾಯಂ ವಯೋಮಿತಿ ಸಡಿಲಿಕೆ ಆಗುವಂತ ಸಾಧ್ಯತೆ ಇದೆ. ಸೊ ಅದು ಆಗಿತ್ತು ಅಂದ್ರೆ ನವೆಂಬರ್ ತಿಂಗಳ ವೇಳೆಗೆ ನೋಟಿಫಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, PC ಮತ್ತು PSI ಎರಡೂ ಕೂಡ. ಸೊ ಇಷ್ಟು ಮಾಹಿತಿ ಇದೆ. ಸೊ ಇದನ್ನ ಹೊರತುಪಡಿಸಿ ಇನ್ನು ಏನಾದರೂ ಹೆಚ್ಚಿನ ಡೌಟ್ಸ್ ಇದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.